ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 16ನೇ ವಚನ. ತೀತು ಚಾಪ್ಟರ್ 1 ವರ್ಸ್ 16. ಅವರು ತಾವು ದೇವರನ್ನು ಅರಿತೇವೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆ ಅಪ್ರಯೋಜಕರು. ದೇವರ ವಾಕ್ಯವು ಈ ದಿನದಲ್ಲಿ ನಮಗೆ ಹೇಳುತ್ತದೆ, ನಾವು ದೇವರನ್ನು ಯಾವ ರೀತಿಯಾಗಿ ಪ್ರೀತಿಸಬೇಕು. ಆದರೆ ಅವರು ದೇವರನ್ನು ಅರಿತೇವೆಂದು ಹೇಳಿಕೊಳ್ಳುತ್ತಾರಂತೆ, ಆದರೆ ದೇವರನ್ನು ನಿಜವಾಗಿ ತಿಳಿದುಕೊಂಡಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಅವರು ಅಸಹ್ಯರಂತೆ, ಅವಿಧೇಯರು, ಸತ್ಕಾರ್ಯಗಳಿಗೆ ಅಪ್ರಯೋಜಕರು. ಸತ್ಕಾರ್ಯಗಳಿಗೆ ಪ್ರಯೋಜನವಿಲ್ಲಂತೆ, ಅವರ ಇಷ್ಟನೇ ಇರುವುದಿಲ್ಲಂತೆ. ದೇವರ ಕಾರ್ಯವನ್ನು ಮಾಡುವುದು, ದೇವರ ಕೆಲಸವನ್ನು ಮಾಡುವುದು, ವಾಕ್ಯದ ಪರಿಚರ್ಯವನ್ನು ಮಾಡುವುದು ಅವರಿಗೆ ಇಷ್ಟವಿರುವುದಿಲ್ಲ. ಅವರು ಮಾತಿಗಾಗಿ ಕ್ರೈಸ್ತರು, ತೋರಿಕೆಗಾಗಿ ಕ್ರೈಸ್ತವರು. ಅವರ ವಿಷಯದಲ್ಲಿ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದ ಹೇಳಿದಂತಾಯ್ತು. ಅವರ ಕಾರ್ಯಗಳು ದೇವರನ್ನು ಅರಿಯವೆಂದು ಅವರ ಕಾರ್ಯಗಳಿಂದ ಹೇಳಿದಂತಾಯ್ತಂತೆ. ಆದರೆ ಅವರಿಗೆ ಇಷ್ಟವಿರಲಾರದ ಜೀವಿತ, ಯಾರಿಗೆ? ದೇವರಿಗೆ ಇಷ್ಟ ಇರಲಾರದಂತ ಜೀವಿತ ಅವರು ಬಾಳುತ್ತಾ ತೋರಿಕೆಗಾಗಿ ತಮ್ಮ ಜೀವಿತವನ್ನು ನಡೆಸುವರಾಗಿದ್ದಾರೆ. ಅದಕ್ಕಾಗಿ ಅಂತ ಆಲೋಚನೆ ನಮ್ಮಲ್ಲಿದ್ದರೆ ನಮ್ಮ ಜೀವಿತವನ್ನು ನಾವು ಬದಲಾಯಿಸಿಕೊಳ್ಳೋಣ. ದೇವರಿಗೆ ಇಷ್ಟವಾದ ಕೆಲಸದಲ್ಲಿ ನಾವು ಮುಂದಾಗಿದ್ದು ಆತನ ಕೆಲಸವನ್ನು ಮಾಡೋಣ. ಆ ರೀತಿಯಾಗಿದ್ದರೆ ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾನೆ.